ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಇವ್ರು ಡೈಲಿ ಅದನ್ನೇ ಮಾಡ್ತಿರ್ತಾರೆ ಕೆಲಸ. ಅಲ್ಲ ಅದನ್ನೇ ಬಂದಾಗಲೇ ಮಾಡಿದ್ರೆ ಸರ್, ನಾನು ಬೇರೆ ಕಡೆ ಹೋಗ್ತಾ ಇದ್ದೆ. ಹೊಸಕೋಟೆಯಿಂದ ಮಾಲೂರು ರೋಡು ಒಂದು ಚೂರು ಚೆನ್ನಾಗಿಲ್ಲ, ಒಂದು 4-5 ಕಿಲೋಮೀಟ್ರು. ಕರೆಕ್ಟಾಗಿ ಬಂದು 1.5 ಅವರ್ ಆಯಿತು, ಒಂದು ರೆಸ್ಪಾನ್ಸ್ ಇಲ್ಲ. ಹಲೋ ಫ್ರೆಂಡ್ಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಟ್ರಿಪ್ ಎಲ್ಲಿಗಪ್ಪ ಅಂತಂದರೆ ತರಕಾರಿ ಲೋಡು ಮಾಲೂರಿಂದ ಬೆಳಗಾಂಗೆ. ಇವಾಗ ಶೋರೂಮಿಂದ ಹೋಗ್ತಾಯಿದ್ದೀನಿ. ನಾನು ಶೋರೂಮ್ಗೆ ಹೋಗಿದ್ದೆ ಸ್ವಲ್ಪ ಕೆಲಸ ಮಾಡ್ಸೋಣ ಅಂತೇಳಿ. ಶೋರೂಮಲ್ಲಿ ಕೆಲಸ ಆಗಲಿಲ್ಲ, ಬೇಜಾರಾಗೋಯ್ತು. ಅದಕ್ಕೆ ಈಗ ಲೋಡ್ ಕನ್ಫರ್ಮ್ ಆಯ್ತಲ್ಲ, ಅದಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲೇ ಬೆಳಗಾಮಲ್ಲಿ ಮಾಡ್ಸೋಣ ಅಂತೇಳಿ. ಇವಾಗ ಮಾಲೂರು ಕಡೆಗೆ ಲೆಫ್ಟ್ ಅಂತ ಇದ್ದೀನಿ, ಹೊಸಕೋಟೆ ಬಿಟ್ಟು. ಈಗ ಇಲ್ಲಿಂದ ಲೆಫ್ಟ್ ಹೋದರೆ ಸೀದಾ ಒಂದೇ ಮಾಲೂರು ರೋಡ್, ಒಂದು 18 ಕಿಲೋಮೀಟ್ರ್ ಐತೆ. ಇವಾಗ ಬನ್ನಿ ಗುರು. ಹೊಸಕೋಟೆಯಿಂದ ಮಾಲೂರು ರೋಡು ಒಂದು ಚೂರು ಚೆನ್ನಾಗಿಲ್ಲ, ಒಂದು 4-5 ಕಿಲೋಮೀಟ್ರು. ಬರೀ ಹಳ್ಳ ಗುಂಡಿ, ಅದು ಹೆಂಗೆ ಗಾಡಿ ಓಡಿಸೋರು ಒಂದು ಗೊತ್ತಿಲ್ಲ ಗುರು. ನಮ್ಮದು ಅದು ಗ್ಲಾಸ್ ಎತ್ತನ ಅಂದರೆ ಇದು ಇದೊಳಲ್ಲ, ಏನು ಮಾಡೋಣ, ನಮ್ಮ ಮನೆ ಬರೋಣ ಚೆನ್ನಾಗಿಲ್ಲ. ಶೋರೂಮ್ಗೆ ಹೋಗೋಣ ಅಂದರೆ ಬೆಳಗಾಂನಲ್ಲಿ ಹೋಗೋಕೆ ಖಾಲಿ ಮಾಡಿಬಿಟ್ಟು ಇವನು ಯಾರು ಅಣ್ಣ ಒಯ್ತಾನೆ ಇಲ್ಲ ಮುಂದೆ ಗಾಡಿಯವನು. ನೋಡುಗರು, ಯಾವುದೋ ಹೈವೇ ರೆಡಿ ಆದೈತೆ, ಯಾವ ಹೈವೇ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಚೆನ್ನೈ ರೋಡ್ ಇರಬೇಕಿದು. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಒಟ್ಟಲ್ಲಿ ಹೊಸಕೋಟೆ ಅಲ್ಲ, ಮಾಲೂರಿಂದ ಹೊಸಕೋಟೆ ಹೋಗೋತಕ್ಕಂತೂ ರೋಡೇ ಸಾಗಲ್ಲ. ಈ ಟ್ರಾಫಿಕಲ್ಲಿ ಗಾಡಿ ಓಡಿಸ್ಬೋದು, ಈ ಹಳ್ಳ ಗುಂಡಿಗಳಲ್ಲಿ ಗಾಡಿ ಓಡಿಸೋಕ್ಕಾಗಲ್ಲ ಅವರು. ಹಿಂಸೆ ಸಿಕ್ಕಾಬಟ್ಟೆ. ಹಳ್ಳ ಜಾಮ್ಗಳಲ್ಲಿ ಹಂಗೆ ನಿಧಾನಕ್ಕೆ ನಾವು ಹೋಗ್ಬೋದು. ಈ ಹಳ್ಳ ಗುಂಡಿಲಿ ಗಾಡಿ ಮಲ್ಗಾಡ್ತವೆ. ಒಂದು 7 ಕಿಲೋಮೀಟ್ರ್ ಐತೆ, ಹೋಗ್ಬಿಟ್ರೆ ಫೈನ್ ಸಿಗುತ್ತೆ. ಹೋಗ್ಬಿಟ್ಟು ಫಸ್ಟು ಡೆಫು ಫುಲ್ಲು ಡಮಾರು ನೋಡಿ, ಒಂದು ಪಾಯಿಂಟು ಇಲ್ಲ. ಡೆಫ್ ಹಾಕ್ಬಿಟ್ಟು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮನೆ ಕಂತೀನಿ. ಆಮೇಲೆ ರೋಡಿಗೆ ಕರೀತಾರೆ, RTO ಹೋಯ್ತಾನೆ, RTO ಮುಂದೆ. ಅವರು ಇವಾಗ ಮಾರ್ಕೆಟ್ ಬಂದು ಗಾಡಿ ಹಾಕೊಂಡಿದ್ದೀನಿ. ಪಾಲ್ಟಿ ಫೋನ್ ಮಾಡಿದೆ ಬರ್ತೀನಿ ಅಂತಂದರು. ಫಸ್ಟು ಡೆಫ್ ಹಾಕಬೇಕು. ಡೆಫು ಫುಲ್ ಕಮ್ಮಿ ಐತೆ ನೋಡಿ. ಇನ್ನು ಗಾಡಿ ನಿಲ್ಸೋಣ ಆಲೆ ನೋಡಿ, ರೋಡಿಂಗ್ ಸ್ಟಾರ್ಟ್ ಮಾಡೋರೆ. ಇಲ್ಲಿ ಹಾಕೊಂಡು ತಿರ್ಗಾ ಮುಂದಕ್ಕೆ ಹೋಗ್ಬೇಕಂತ ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ಹೋಗಿ ಟೀ ಕುಡ್ಕೊಂಬರೋಣ. ಹೊಟ್ಟೆ ಸಿಕ್ಕಾಬಿಟ್ಟೆ ಮಲಿಕಣಿದೆ. ಇವಾಗ ಕರ್ಕೊಂಬಂದು ಲೋಡ್ ಮಾಡೋಕ್ಕೆ. ಇದು ಪಾರ್ಕಿಂಗ್ ಅಂತೆ, ಅಲ್ಲಿ ಚರಂಡಿನೇ ಇಲ್ಲ, ಚರಂಡಿ ಕಿದಾಗ್ಬಿಟ್ಟೈತೆ. ಗಾಡಿನೂ ಬರೋಲ್ಲ, ಚಿಕ್ಕ ಗಾಡಿಗಳೆಲ್ಲ ಬರ್ಬೋದು, ದೊಡ್ಡ ಗಾಡಿ ಬರೋಕ್ಕಾಗಲ್ಲ ನೋಡಿ. ಏನೋ ಒಂದು ನನ್ನ ಪ್ರಕಾರ ಇಲ್ಲೇ ಲೋಡ್ ಅಂತೀನಿ, ಒಂದೇ ಪಾಯಿಂಟು. ನೋಡೋಣ. ಫೈನಲಿ ಗಾಡಿ ಲೋಡ್ ಮಾಡ್ತಾವ್ರೆ. ಇಲ್ಲೊಂದು ಸ್ವಲ್ಪ ಮಾಡ್ತಾರಂತೆ, ಇನ್ನೊಂದು ಪಾಯಿಂಟ್ಗೆ ಹೋಗ್ಬೇಕಂತೆ. ಇನ್ನೊಂದು ಪಾಯಿಂಟಲ್ಲೇ ಫುಲ್ ಲೋಡ್ ಮಾಡ್ತಾರಂತೆ ನೋಡಿ. ಲೋಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ಅಲ್ಲೇ 4:15 ಟೈಮು. ಅವ್ರು ನಾನೇನ ಇವ್ರು ರಿವರ್ಸ್ ಹೊಡೆ ನೋಡಿ, ಈ ಗಾಡಿಯಿಂದ ನನ್ನ ಗಾಡಿ ಕ್ರಾಸಿಂಗ್ ಮಾಡ್ತಾರೆ ಅಂದ್ಕೊಂಡೆ. ಆ ಗಾಡಿನ ಮಾಲೇ ಇಲ್ಲ, ಎರಡು ಗಾಡಿಗೂ ಸೇರಿಸಿ ಹುಡ್ಕೆ ಲೋಡ್ ಮಾಡ್ತಾರಂತೆ ನೋಡಿ. ಯಾವ ಥರ ನಿಲ್ಸವ್ರೆ. ಫಸ್ಟು ಸೌತೆಕಾಯಿ ಹಾಕಿದ್ರು, ಗುಳ್ಳಿಕಾಯಿ ಹಾಕ್ತವ್ರೆ, ನೆಕ್ಸ್ಟ್ ಏನೇನು ಹಾಕ್ತಾರೋ ಗೊತ್ತಿಲ್ಲ. ಇಲ್ಲಿ RMC ಇಸ್ಕೊಂಬರಕ್ಕೆ ಹೋದೆ. RMC ಚೀಟಿ ಬರ್ತೈತೆ, RMC ಇಸ್ಕೊಂಬರಕ್ಕೆ ಹೋದೆ. ಆ ಅಣ್ಣ ನೋಡ್ಬಿಟ್ಟು ನಿಮ್ಮ ವೀಡಿಯೋಸಲ್ಲಿ ನೋಡ್ತೀನಿ ಅಂತಂದ್ರು. ಅವರು ಯಾಕೆ ಇಷ್ಟು ದೂರ ಬಂದಿದೆ ಅಂತಂದ್ರು. ಅಣ್ಣ ಲಾಂಗಲ್ಲ ಸುರಾಗಲ್ಲ, ಹಾಗೆ ಲೋಕಲ್ ಮಾಡ ಅಂತಂದೆ. ಇದನ್ನು ಅಲ್ಲಿ ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ಬೇಕಂತೆ. ನೋಡೋಣ. ಇವರು ಇವಾಗ ಗಾಡಿ ಇಲ್ಲೇ ತಿರುಗಿಸ್ಕೊಂಡು ಆರಾಮಾಗಿ ರಿವರ್ಸ್ ಹೋಗಿ ಬರ್ಬೋದಾಯಿತು ನೋಡಿ. ಎಲ್ಲ ನಮ್ಮ ಗಾಡಿನೇ ತಿರ್ಗಾಡಿರೋದು. ಅವರು ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದರು, ಹಳೆ ಬರಬೇಕು ಅನ್ಸತಿ ಕಾರಲ್ಲಿ ಮಾತಾಡ್ಸ್ಕೊಂಡು ಹೋದ್ರು. ಈಗ ಇವರು ಅವ್ರ ಮಿಸ್ಸಸ್ ಅವರ ಮನೆಯವರೆಲ್ಲ ಬಂದರು. ಅಣ್ಣ ಯಾವ ಅಣ್ಣ ನಿಮ್ಮದು? ನಮ್ದು ಇಲ್ಲೇ ಲೋಕಲ್ ಮಾಲೂರೇನೆ. ಮಾಲೂರಾ? ಹೆಸರಣ್ಣ? ನಿತಿನ್ ಅಂತ. ನಿತಿನ್ ಅಂತ. ನೋಡ್ತಾ ಇರ್ತೀನಪ್ಪ ವಿಡಿಯೋಗಳನ್ನ. ನಾನು ಅಲ್ಲೇ ನೋಡಿದೆ, ನೀನು ಇರ್ತೀಯೋ ಇರಲ್ಲ ಅನ್ಕೊಂಡು ಬಂದಿದ್ದು ನಾನು ಮತ್ತೆ ರಿಟರ್ನ್. ನೀವು ನೋಡಿ ಹೊರಟಿದ್ದೀನಿ ಈಗ. ನಗಡಪ್ಪಲ್ಲಿ ಅಲ್ಲಿ ಹಾಕೊಟ್ರು ಅವರೇನೆ. ಆಮೇಲೆ ಲೋಡಿಂಗ್ 500 ರೂಪಾಯಿ. ಇನ್ನು ಈ ರೋಡ್ ಹೊಸಕೋಟೆ ಹೋಗೋ ತಕ್ಕ ಸ್ವಲ್ಪ ಹಿಂಸೆ. ಆಮೇಲೆ ಹೋಗ್ಬಿಟ್ರೆ ಸ್ವಲ್ಪ ಆರಾಮಾಗಿ ಹೈವೇಲಿ ಹೋಗ್ಬೋದು. ಬನ್ನಿ, ನಾ ಹೈವೇ ಹೋಗಿ ಸಿಗೋಣ. ನಮ್ಮ ದೋಸ್ತಗಳು ಇಬ್ಬರು ಸಿಗ್ತೀನಿ ಅಂತ ಹೇಳಿದ್ರು, ಮಾತಾಡ್ಸ್ಕೊಂಡು ಹೋಗೋಣ ಹಂಗೆ. ಇವಾಗ ಇಲ್ಲಿ ಹೊಸಕೋಟೆ ಹತ್ರ ಲೆಫ್ಟ್ ಸೈಡ್ ಹೋಗ್ತಾ ಇದ್ದೀನಿ. ಇವೊಂದು ಇನ್ಸಿಡೆಂಟ್ ಆಯಿತು ಮಾಲೂರಲ್ಲಿ. ಏನು ಎತ್ತ ಅಂತ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಯಾಕೆ ಅಂದರೆ ಅವನೇನ ಆಪೋಸಿಟ್ ಬಂದ್ಬಿಟ್ಟಿದ್ರೆ ಸ್ಟೆಪ್ ಕುದಿಬೇಕಾಗಿತ್ತು. ಏನು ಮಾಡ್ತೀರಾ, ನಮ್ಮ ಟೈಮ್ ಸರಿ ಇತ್ತು. ಇದೇ ಬೇರೆ ಲೋಡ್ ಆಗಿದ್ದಿದ್ರೆ ನಿನ್ಸ್ಬಿಟ್ಟು ಗಲಾಟೆ ಮಾಡ್ಬೋದಾಯಿತು. ಅದೊಂದು CCTV ಫುಟೇಜ್ ತೆಗಿಸಿ ಒಂದು ವೀಡಿಯೋ ಹಾಕಬೇಕು. ಹಾಸ್ಪಿಟಲ್ ಬಿಟ್ಟು ಹೋಗ್ತಾ ಇದ್ದೀನಿ. ಬೆಟ್ಟದ ಮೇಲೆ ನೋಡಿ ಯಾವ ಥರ ಇದು ಮಾಡಿದ್ದಾರೆ, ಸಕ್ಕತ್ತಾಗೈತೆ.
ನಮ್ಮ ಅಷ್ಟಲಕ್ಷ್ಮಿಯವರು ಬಂದರು. ಬಾ ಆಯಿತು. ಜಸ್ಟ್ ಗಲಾಟೆ ಆಯಿತು. ಅದು ವಿಡಿಯೋ ಹಾಕಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಮಾಡಿದ್ದೀನಿ, ಒಂದು ನಿಮಿಷ ಮಾಡ್ತೀನಿ. ಯಾರು ಕಿತ್ಕೊಳೋದೆ? ಚಪ್ಪು ಕಿತ್ಕೊಳೋದೆ ಅಲ್ಲಿ. ಚಪ್ಪು ಹಿಡಿದು ಅಲ್ಲ, ನಾನು ಮರ್ಯಾದೆ ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ಯಾ? ನಾನು ನಿನ್ನೂ ನೋಡ್ತಿಲ್ಲ. ಈ ಎಲ್ಲ ಒಂದು ಸೆಕೆಂಡ್ ಕೊಡ್ತಾರೆ. ಈ ನಮ್ಮ ಸಬ್ಸ್ಕ್ರೈಬರ್ಗಳು ಬಿಡು ಸಾಕು. ಇವಾಗ ನಮ್ಮ ಕೀರ್ತಿ ಅಣ್ಣವರು ಹೋಯ್ತಾ ಇದ್ದಾರೆ. ನಾವು ಹೊರಡೋಣ. ನಮ್ಮ ಅಷ್ಟಲಕ್ಷ್ಮಿ ಅವರು ಹಿಂದೆ ಬರ್ತಾ ಇದ್ದಾರೆ. ನೋಡ್ಬೋದು ಹೆಂಗೆ ಹೋಯ್ತಾ ಬೈಕಲ್ಲಿ. ಇವಾಗ ಹುಬ್ಳಿ ನಿಯರ್ ಬಂದೆ. ನಿದ್ದೆ ಗೊತ್ತಾಯಿತು. ಟೀ ಐತೆ, ಟೀ ಕುಡಿದ್ಬಿಟ್ಟು ಹೊರಡಬೇಕು ಒಂದೊಂದು. The next day. ಫೈನಲಿ ಗಾಡಿ ಖಾಲಿ ಆಯಿತು. ಸ್ವಲ್ಪ ಐತೆ, ನಾನು ಸ್ವಲ್ಪ ಖಾಲಿ ಮಾಡಿಬಿಟ್ರೆ ಹೋಗಬೇಕು. ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಪ್ಪ ಅಂದರೆ ಸ್ವಲ್ಪ ಜಾಮ ಹೋಗಿತ್ತು. ಅದಕ್ಕೋಸ್ಕರ ಇನ್ನು ಸ್ವಲ್ಪ ಐತೆ. 4-5 ಮೂಟೆ ಇವೆ, ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಎದ್ದೆ. ಪಾರ್ಟಿ ಫೋನ್ ಮಾಡಿದ್ರು. ನನ್ನ ಗಾಡಿ ಇಲ್ಲ ಹಾಕಿದ್ದೀನಿ, ನಮ್ಮ ಇವ್ರ ಗಾಡಿ ಇಲ್ಲ ಹಾಕವ್ರೆ. ಇವಾಗ ನಾಷ್ಟ ಮಾಡ್ಕೊಂಡು, ನಾಷ್ಟ ಇಲ್ಲ ಒಳಗಡೆ ನಾಷ್ಟ ಮಾಡ್ಕೊಂಡು ಪೇಮೆಂಟ್ ಇಸ್ಕೊಬೇಕು. ಪೇಮೆಂಟ್ ಇಸ್ಕೊಂಡು ಹೊರಡಬೇಕು. ನೀವು ಫೋನ್ ಮಾಡಿ ಸಾಕಾಗಿರ್ಬೋದು. ಎದ್ದೊಳ್ಳೆಲ್ಲ ಈಗ ಎದ್ದೊಳ್ಳವ್ರೆ. ಇವಾಗ ಪೇಮೆಂಟೆಲ್ಲ ಇಸ್ಕೊಂಬಂದು ಬೆಳಗ್ಗೆ ನಾಷ್ಟ ಮಾಡ್ತಾಯಿದ್ದೀವಿ. ನಮ್ಮ ರೆಹಾನು, ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಶ್ರೀನಗರಲ್ಲಿ ಲಾಸ್ಟ್ ಭೇಟಿ ಆಗಿದ್ದು ನಾವೆಲ್ಲ. ಇವರೆಲ್ಲ ಬೆಳಗಾಮವರೇನೆ. ಇವಾಗ ಊಟ ಮಾಡ್ಕೊಂಬಂದು ಹೊರಟಿದ್ದೀವಿ. ನಮ್ಮ ಇವರು ಗಾಡಿ ಓಡಿಸ್ತೀನಿ ಅಂತ ನನಗೆ ಗಾಡಿ ಕೊಟ್ಟಿದ್ದೀನಿ. ಈಗ ಅವ್ರ ಗಾಡಿನ ಪಾರ್ಕಿಂಗ್ ಹಾಕ್ಬಿಟ್ಟು ನಮ್ಮ ಗಾಡಿ ಶೋರೂಮ್ ತಗೋಬೇಕು. ಮೊನ್ನೆ ಶೋರೂಮ್ ತಗೋಗಿ ನೋಡೋಣ ಏನೇನು ರೆಡಿ ಮಾಡ್ತಾರೆ ಅಂತ. ಇವಾಗ ಪಾರ್ಕಿಂಗಲ್ಲಿ ಗಾಡಿ ಹಾಕ್ದು ಇವಾಗ ಹೋಗಿ ಆ ಶೋರೂಮ್ ತಗೋಬೇಕು. ಪಾರ್ಕಿಂಗ್ ಮಾತ್ರ ವಿಶಾಲವಾಗೈತೆ ಗುರು. ನೋಡಿ ಅವ್ರಿಗೆ 3 ಗಾಡಿ ಇಲ್ಲೇ ಅವೆ. ಪಾರ್ಕಿಂಗ್ ಮಾತ್ರ ದೊಡ್ಡದಾಗೈತೆ. ಆಮೇಲೆ ಅವ್ರದ್ದು 60 ವೀಲ್ ನಿಂತವೆ ನೋಡಿ ಅಲ್ಲಿ. ಇವ್ರು ಓನರ್ ಅವೆ ಅಂತೆ 3-4. ನಮ್ಮನ್ನು ಅಲ್ಲಿ ತಿರ್ಗಿಸ್ಕೊಂಬಂದ ನೋಡಿ. ಎಲ್ಲ ಆಸೆಗಳು ಗಾಡಿ ಓಡಿಸ್ಬೇಕಂತ ಏನು ಮಾಡ್ತೀರಾ. ಇವಾಗ ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ. ಅದು ರೆಡಿ ಮಾಡ್ತಾನೆ ಅಂತೇಳಿ ಉಂಡಾನ ನಾನು ಮತ್ತು ನಮ್ಮ 3 ಜನನು. ಹಂಗೆ ಇವ್ರನ್ನೆಲ್ಲ ಅದೇ ಊರೇನೇ ಇದೂ ಅವರು. ಅಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಅವ್ರ ಮನೆ. ಹಂಗೆ ಶೋರೂಮ್ ಹತ್ರ ಬಿಟ್ಬಿಟ್ಟು ಅವರು ಹಂಗೆ ಮನೆಗೆ ಹೋಗ್ತಾರೆ. ಇವಾಗ ಶೋರೂಮ್ ಹತ್ರ ಬಂದು ಎಂಟ್ರಿ ಮಾಡಿಸ್ತಾ ಇದ್ದೀವಿ. ಇಲ್ಲೊಂದು ಸತಿ ಶೋರೂಮ್ ಸ್ವಲ್ಪ ಇದಾಗಿತ್ತು, ಪ್ರಾಬ್ಲಮ್ ಆಗಿತ್ತು. ಅಂದರೆ ರೆಸ್ಪಾನ್ಸ್ ಮಾಡಿರಲಿಲ್ಲ. ಡೀಸೆಲ್ಲು 4.5 ಅಲ್ಲ. ಇಲ್ಲೂ ಮಾಡಿಕೊಡ್ಲಿಲ್ಲ ಅಂದರೆ ಶುರುವಾಗಲ್ಲ. ನೋಡೋಣ. ಕರೆಕ್ಟಾಗಿ ಬಂದು 1.5 ಅವರ್ ಆಯಿತು, ಒಂದು ರೆಸ್ಪಾನ್ಸ್ ಇಲ್ಲ. ಬರೀ ಅರ್ಧ ಗಂಟೆ ಕೆಲಸಕ್ಕೆ ಇಷ್ಟೊತ್ತಕ ಮಾಡ್ತಾರೆ. ಯಾರೋ ಕೆಲಸ ಮಾಡ್ತಾರಂತೆ, ಒಂದು ಕೆಲಸ ಯಾರು ಮಾಡ್ತಿಲ್ಲ. ಎಲ್ಲ ಆರಾಮಾಗಿ ಅವ್ರಿಗೆ ಕೆಲಸ ಮಾಡ್ಕೊಂಡು ಕೂತವ್ರೆ. ಸೂಪರ್ವೈಸರ್ಗಳು ಕೇಳಿದ್ರೆ ತಲೆ ಕೆಟ್ಟವೈತೆ. ಏನು ರೆಸ್ಪಾನ್ಸ್ಗಳೇ ಎಲ್ಲ ಗುರು ಇದರಲ್ಲಿ, ಈ ಬೆಳಗಾಂ ಶೋರೂಮಲ್ಲಿ. ಏನು ಮಾಡೋಣ, ನಮ್ಮ ಗ್ರಾಚಾರ ಬೆನ್ಸ್ ತಾಣ ತಗೊಂಬಿಟ್ಟಿದ್ದೀವಿ. ಶೋರೂಮ್ ಉಳೋದು ಒಂದು ರೆಸ್ಪಾನ್ಸ್ ಇಲ್ಲ. ನಮ್ಮ ಶೋರೂಮ್ ಉಳೋದು ಈಗ ಬತ್ತಾಗುತ್ತೆ ಯಾಕೋ ಹ್ಞೂ ಅನ್ನಂಗೆ ಯಾವ್ರೆ. ಇವಾಗ ಟೈಮ್ ಒಂದು 2 ಗಂಟೆ. 2 ಗಂಟೆ ಆದ್ರೂ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ. ಹೋಗಿ ಊಟ ಮಾಡ್ಕೊಂಬರ್ಬೇಕು. ಇಲ್ಲಿ ಏನೂ ಸಿಗೋಲ್ಲಂತೆ. ಆಚೆಗೆ ಹೋಗ್ಬೇಕು ರೋಡ್ ಹತ್ರ. ಇಲ್ಲಿಂದ 1 ಕಿಲೋಮೀಟ್ರ್ ಹೋಗಲೇಬೇಕು. ನೋಡಿ ಎಲ್ಲ ಊಟಕ್ಕೆ ಹೋಗೋರೆ. ಬನ್ನಿ ನಾವು ಊಟ ಮಾಡ್ಕೊಂಬರೋಣ, ಆಮೇಲೆ ನೋಡೋಣ ಏನಂತಾರೆ ಅಂತ. ಬಿಸ್ತಲ್ಲಿ ಜ್ಯೂಸ್ ಕುಡಿಯೋಣ. ಒಂದು ಜ್ಯೂಸ್ ಇಲ್ಲ, ಬರೀ ನೀರು ಒಂದಿತ್ತು. ಈ ಮುಂದೆ ಎಳ್ನೀರೈತೆ, ಎಳ್ನೀರನ್ನ ಕುಡಿಬೇಕು. ನೋಡಿ ಈ ರೋಡಲ್ಲಿ ಹೋದರೆ ನಮ್ಮ ಮುಸೇಬಣ್ಣವ್ರ ಊರಿಗೆ ಹೋಗೋದು. ನೋಡಿ ಎಷ್ಟು ಅರ್ಧ ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವಿ ಅಲ್ಲಿಂದ ಇಲ್ಲಿಗೆ. ಬರೀ ಒಂದು 20 ಲೀಟ್ರ್ ನೀರು ಕುಡಿಯೋಕ್ಕೆ. ಅಣ್ಣ ಇವು ನಾವು ವಿಡಿಯೋ ಹಾಕಿ ಭಯ ಇದು ಅಪ್ಲೋಡ್ ಆಗೋಲಾಗತ್ತಿಲ್ಲ. ಏನಾಯ್ತು ರೆಸ್ಪಾನ್ಸ್ ಇಲ್ಲ ಅಲ್ವಾ ಇಲ್ಲಿ? ರೆಸ್ಪಾನ್ಸ್ ಇಲ್ಲ ಅಲ್ವಾ? ನಾವು 6 ದಿವಸ ಆಯ್ತು ಗೊತ್ತೇನಣ್ಣ. ನೋಡಿ ಕೆಲಸ ಮುಗಿದ್ರು ಹೆಂಗೆ ಕೂತವ್ರೆ. ಭಾರತ್ ಬೆಂಜ್ ಅನ್ನೋದು ಅಷ್ಟೇನೆ ಅಣ್ಣ, ರೆಸ್ಪಾನ್ಸ್ ಇಲ್ಲ ಏನಿಲ್ಲ. ನಮ್ಮೂರು ಹೊರಟ್ರು ನಾಳೆ ಮದುವೆ ಅಂತೆ, ಅದಕ್ಕೆ ನಂದು ಲೇಟ್ ಆಗೋತೈತಿ. ಇಲ್ಲಿ ಏನೋ ಟ್ರೈನಿಂಗ್ ಹೋಗೋರಂತೆ, ಬಂದಮೇಲೆ ಮಾಡ್ಕೊಡ್ತೀನಿ ಅಂತಂದರು. ವೀಲ್ ಬೋಲ್ಟ್ ರೆಡಿ ಮಾಡ್ಸೋಣ ಅಂತ ಬಂದೆ. ಅದೂ ಈಗ ಆಗಲ್ಲ, ಸಂಜೆ ಮಾಡ್ಕೊಡ್ತೀನಿ ಅಂತಂದರು. ನಾವು ಬಂದು 11:30ಗೆ ಬಂದಿರೋದು. ಅದೇ 3 ಗಂಟೆ.
ನೀವು ಜಾಬ್ ಕಾರ್ಡ್ ಮಾಡಿ ಹ್ಞೂ ಆಯ್ತಣ್ಣ. ಇಲ್ಲಿ ಮಾಡಿ ಹ್ಞೂ ಏನಣ್ಣ ಕೆಲಸ ಮಾಡ್ಕೊಳ್ರಿ. ಇದು ಮಷೀನ್ ಅವ್ರ ಕಡೆ ಸ್ಟಾಕ್ ಇಲ್ಲ. ಹ್ಞೂ ಅದ್ರ ಬದಲು ನೀವು ಏನು ಸರ್ವಿಸ್ ಕೆಲಸ ಇದೆ ಅಲ್ಲ, ಏನಿಲ್ಲ ಅಣ್ಣ, ಅದೊಂದೇ ನಂಗೆ ಬಂದಿರೋದು. ಯಾವ್ದು ಇದಾ? ಬೆಳಿಗ್ಗೆ ಬಂದಾಗ ಹೇಳಿದ್ರೆ ಬೇರೆ ಕಡೆ ಎಲ್ಲ ಮಾಡ್ಕೊಂತ ಇದೆ. ಅದಕ್ಕಿಂತ ಮೊದಲು ನಾವು ಹೆಂಗೆ ಹೇಳಕ್ ಬರುತ್ತೆ ಹೇಳಿ? ಅಲ್ಲ ಅದೊಂದು ಪವರ್ ಬಿಟ್ಟು ಚೆಕ್ ಮಾಡಿರೋದಲ್ಲ. ಈಗ ಬರೋ ಇಲ್ಲಿ ಪ್ರೆಸ್ ಮಾಡಿ ಚೆಕ್ ಮಾಡೋದು ಅಷ್ಟೇ ಅಲ್ವಾ, ಬಿಚ್ಚೇನು ಚೆಕ್ ಮಾಡಿದ್ರಲ್ಲ. ಬಿಚ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಇವ್ರು ಡೈಲಿ ಅದನ್ನೇ ಮಾಡ್ತಿರ್ತಾರೆ ಕೆಲಸ. ಅಲ್ಲ ಅದನ್ನೇ ಬಂದಾಗಲೇ ಮಾಡಿದ್ರೆ ಸರಿ, ನಾನು ಬೇರೆ ಕಡೆ ಎಲ್ಲ ಹೋಗ್ತಾ ಇದೆ. ನಮಗೆ ಕೇಳ್ಬೇಕಲ್ಲ ನೀವು 1:30, 2:30, 3:30 ಅಂತಂದ್ರ ಆ ಕಸ್ಟಮರ್ ನಿನ್ ಫೋನ್ ಸ್ಟಾಪ್ ಅದಾರಂತಲ್ಲ. ಯಾವ ಕಸ್ಟಮರ್? ಇವ್ರ ಕಸ್ಟಮರ್ ನಿನ್ ಫೋನ್ ಸ್ಟಾಪ್ ಅದಾರಂತಲ್ಲ. ಸುಮ್ಮನೆ ಒಂದು ಲೋಡ್ ಇತ್ತು, ಲೋಡ್ ಕ್ಯಾನ್ಸಲ್ ಆಯ್ತು ನನಗೆ. ಇದೇ ಕೆಲಸ ಮೊದಲೇ ಮಾಡಿದ್ರಣ್ಣ. ಕರೆದಿಲ್ಲ ಅವ್ರು, ನಾನು ಅಲ್ಲಿ ಕೆಲಸ ಮಾಡೋದು. ಸುಮ್ಮನೆ ಅಲ್ಲಿ ಎಲ್ಮಾರ್ದ ನೋಡಿದ, ಅಲ್ಲೂ ಹಂಗೆ ಮಾಡಿದ್ರು, ಬರಲಿಲ್ಲ. ಇದೇನಾಯ್ತು? ಮಿಷನ್ ಇಲ್ಲ ಅಂತ ಇವ್ರ ಕಡೆ ಪವರ್ ಇರೋದ ಪಾಪ ಐದಂತೆ ತರ್ಕೊಂಡಿರ್ತಾರ. ಮೊದಲೇ ಹೇಳಿದ್ರೆ ನಾವು ಬೇರೆ ಕಡೆ ಮಾಡ್ಸ್ಕೊಂಡಿದ್ವು. ಸುಮ್ಮನೆ ಇಷ್ಟೊತ್ತಾಗ ಕಾಯಿಸ್ಬಿಟ್ಟು ಮಾಡಿದ್ರೆ ಇಲ್ಲ ಆಯ್ತು ಪಾಪ ಇಟ್ಟು ಮಾಡೋಣ ನಾವು. ಪಾಪ ಒಂದ್ಸಲ ನೋಡ್ರಿ. ಆ ಬಿಚ್ಚು ಒಂದ್ಸಲ ಚೆಕ್ ಮಾಡಿ ನೋಡೋಣ. ಇಲ್ಲಾಂದ್ರೆ ಇಲ್ಲ ಮಿಷನ್ ಹೋಗೈತೆ. ಇವಾಗ ಒಳ್ಳೆ ಶಾಕಿಂಗ್ ನ್ಯೂಸ್ ಕೊಟ್ಟರು. ಏನಂದರೆ ಬೆಳಗ್ಗೆನ ಚೆಕ್ ಮಾಡಲಿಲ್ಲ, ಈಗ ಬಂದು ಚೆಕ್ ಮಾಡಿದ್ರು. ಚೆಕ್ ಮಾಡಿದ್ಮೇಲೆ ಅದು ಮೋಟ್ರ್ ಇಲ್ಲ ಅಂತಂದರು. ಬೆಳಗ್ಗೆನೇ ಹೇಳಿದೆ ಅಣ್ಣ ಗಾಡಿ ಬತ್ತಿದಂಗೆ ಅದೊಂದು ಚೆಕ್ ಮಾಡಿ ಏನಾಯಿತೆ ಹೋಗಿದ್ರೆ ಹಾಕೊಡಿ ಅಂತ ಹೇಳಿದೆ. ಬರ್ತೀನಿ ಅಂದ್ರೆ ಈಗ ಬಂದು ಆ ಥರ ಅಂತಾರೆ. ಯಾಕಂದ್ರೆ ಈರುಳ್ಳಿ ಲೋಡ್ ಕನ್ಫರ್ಮ್ ಆಗಿದ್ದು ಬೆಂಗಳೂರಿಗೆ, ಅದು ಕ್ಯಾನ್ಸಲ್ ಆಯಿತು. ಯಾಕಂದ್ರೆ ನಮ್ಮ ಟೈಮೇ ಸರಿ ಇಲ್ಲ ಗುರು. ಇವಾಗ ಇಲ್ಲೇ ಒಂದು 2 ಅವರ್ ಮಲಿಕಂತೀನಿ. ನಮ್ಮ ಪ್ರತಾಪಣ್ಣ ಲೊಕೇಶನ್ ಕಳಿಸೋರೆ, ಅವರೇನೋ ಗಾಡಿ ಖಾಲಿ ಮಾಡ್ತಾರೆ. ಖಾಲಿ ಮಾಡ್ಕೊಂಡು ಇಬ್ಬರು ಸಾಂಗ್ಲಿ ಹೋಯ್ತೀವಿ. ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡೈತೆ. ಬೆಂಜು ಒಂದು ತಿಂಗಳಿಂದ ಸಿಕ್ಕಾಪಟ್ಟೆ ಆ ಖರ್ಚು ಈ ಖರ್ಚು ಅದೇ ಖರ್ಚು ಆಗ್ಬಿಡೈತೆ. ಏನು ಮಾಡ್ತೀರಾ, ಕಟ್ಕೊಂಬೆ ಬಿಡೋಕ್ಕಲ್ಲ, ನನಗೆ ಮಾಡಿಸ್ತಾಯಿದ್ದೀನಿ ಅಷ್ಟೇ. ಹೇಳ್ತಾರೆ ಎಡಗಡೆ ಮಾಡಿಸ್ತಾರೆ, ಮೇಂಟೈನ್ ಮಾಡ್ತಾರೆ ಅಂತ. ನಮ್ಮ ಗಾಡಿಗಳು ಮಡಗಿರೋರಿಗೆ ಗೊತ್ತು ಗಾಡಿಗಳು ಕಷ್ಟ ಏನು ಅಂತ. ಹೇಳಂಗಿಲ್ಲ ಬಿಡೋಂಗಿಲ್ಲ. ಅಲ್ಲವರು ಆಚೆಗೆ ಹೋಗೋ ಬಿಡ್ತಾ ಇಲ್ಲ. ಏನೋ ಸೈನ್ ಹಾಕ್ಸ್ಕೊಂಬ, ಇದು ಹಾಕ್ಸ್ಕೊಂಬ. ಇಂಥ ಶೋರೂಮ್ಗಳಿಗೆ ಯಾರು ಬರಬೇಡಿ ಗುರು. ದೇವರಣೆ ಬೆಳಗಾಮಲ್ಲಂತೂ ಬರೋಕ್ಕೆ ಹೋಗ್ಬೇಡಿ. ಫಸ್ಟು ಕೇಳ್ಬಿಟ್ಟು, ಜಗಳ ಆದರೂ ಪರವಾಗಿಲ್ಲ, ಫಸ್ಟು ಕೇಳ್ಬಿಟ್ಟು ಆಮೇಲೆ ಗಾಡಿಗಳು ಹೊಡಗಿಬಿಡಿ. ಯಾಕಂದರೆ ಕೆಲಸಗಳಾಗಲ್ಲ. ನಮ್ಮದು ಇವಾಗ ಹಂಗೆ ಆಯಿತು. ರೆಸ್ಪಾನ್ಸೇ ಇಲ್ಲ ಗುರು. ಏನು ಮಾಡಿ ವೀಡಿಯೋ ಮಾಡೋದು ಅದೇ ಆಯ್ತೈತೆ. ಕರೆಕ್ಟಾಗಿ ಗಾಡಿ ಬಂದಿರೋದು 11:15ಗೆ. ಈಗ ಸೈನಾಕ್ಸಾಗಿ ಹೋಯ್ತು ಹಂಗೆ ಅಂತಂದೆ. ನಾನು ಸ್ವಲ್ಪ ಹೇಳಿದೆ, ಅಣ್ಣ ಸರ್ ನನ್ನಿಂದ ಏನಾರ ಪ್ರಾಬ್ಲಮ್ ಆದರೆ ನಂಗೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಂತಂದೆ. ಅದಕ್ಕೆ ಅವರು ಸಾರಿಂದವರು ಒಳಗಡೆ ಇನ್ನೊಬ್ರು ಇದ್ದರು. ಸರ್ ಅದು ನನಗೆ ಗೊತ್ತಿಲ್ಲ, ಅವ್ರ ಕಡೆಯಿಂದ ಮಿಸ್ಟೇಕ್ ಆಗಿರೋದು ಅಂತ ಹೇಳಿದ್ರು. ನೆಕ್ಸ್ಟ್ ಟೈಮ್ ಏನಾರ ಬಂದರೆ ನನ್ನ ಕಡೆಯಿಂದ ಡೈರೆಕ್ಟ್ ಬಂದು ಮಾತಾಡಿ ಮಾಡಿಸ್ಕೊಡ್ತೀನಿ ಅಂತಂದರು. ಈಗ ತಪ್ಪಾಗಿರೋದು ಇಲ್ಲಿ ಒಬ್ರು ಅವರೇ ಮಂಜು ಸರ್ ಅಂತ, ಅವ್ರ ಕಡೆಯಿಂದ ಪ್ರಾಬ್ಲಮ್ ಆಗಿರೋದು. ಅವ್ರದ್ದು ಗಾಡಿ ಬಂದಿದ್ದಷ್ಟೇ ಹೇಳಿದಿದ್ರೆ ಏನು ಆಯ್ತಾ ಇರಲಿಲ್ಲ. ಸುಮ್ಮನೆ ನನಗೂ ಟೈಮ್ ವೇಸ್ಟು. ಎಷ್ಟು 11:15 ಟೈಮ್ ಬಂದು 4 ಗಂಟೆ. ಯಾರೇ ಆಗಲಿ ಒಂದೊಂದು ನಿಮಿಷನೂ ಒಬ್ಬೊಬ್ರಿಗೆ ಇಂಪಾರ್ಟೆಂಟು. ದಯವಿಟ್ಟು ಈಗ ಯಾರನ್ನ ಈ ಕಡೆ ನೋಡಿದ್ರೆ ಅರ್ಥ ಮಾಡ್ಕೊಳ್ಳಿ. ಶೋರೂಮ್ ರೋಡಲ್ಲಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್.